ರವಿ ಮತ್ತು ಮ್ಯಾಜಿಕ್ ಮರಳು ಗಡಿಯಾರ. ರೋಮಾಂಚಕ ಪಟ್ಟಣವಾದ ಉಜ್ಜಯಿನಿಯಲ್ಲಿ ರವಿ ಎಂಬ ಯುವಕ ವಾಸಿಸುತ್ತಿದ್ದನು. ಬುದ್ಧಿವಂತ ಮತ್ತು ಮಹತ್ವಾಕಾಂಕ್ಷೆಯಿದ್ದರೂ ರವಿಗೆ ಒಂದು ದೊಡ್ಡ ಸಮಸ್ಯೆ ಇತ್ತು, ಅವನು ತನ್ನ ಸಮಯವನ್ನು ಸರಿಯಾಗಿ ನಿರ್ವಹಿಸಲಿಲ್ಲ. ತಾಯಿ ಮೀರಾ ಆಗಾಗ ಗದರಿಸುತ್ತಿದ್ದರು. ರವಿ, ನೀನು ಮತ್ತೆ ನಿನ್ನ ಪರೀಕ್ಷೆಯ ಪೂರ್ವ ತಯಾರಿಯನ್ನು ಕಳೆದುಕೊಂಡೆ. ನೀನು ಹಗಲುಗನಸು ಕಾಣುತ್ತೀಯಾ ಅಥವಾ ನಿನ್ನ ಫೋನಿನಲ್ಲಿ ಸಮಯ ಹಾಳು ಮಾಡುತ್ತಿದ್ದೀಯಾ ಎಂದು ಕೆರಳಿದಳು. ರವಿ ಭುಜ ಕುಣಿಸುತ್ತಿದ್ದರು. ನಾಳೆ ಯಾವಾಗಲೂ ಇರುತ್ತದೆ ಅಮ್ಮ. ಒಂದು ದಿನ ಪ್ರಶಾಂತವಾದ ಶಿಪ್ರಾ ನದಿಯ ದಡದಲ್ಲಿ ಅಲೆದಾಡುತ್ತಿದ್ದಾಗ ಪುರಾತನ ವಸ್ತುಗಳನ್ನು ತುಂಬಿದ ಹಳೆಯ ಅಂಗಡಿಯೊಂದರಲ್ಲಿ ರವಿ ಎಡವಿ ಬಿದ್ದನು. ಉದ್ದನೆಯ ಬಿಳಿ ಗಡ್ಡದ ಹಿರಿಯ ವ್ಯಕ್ತಿಯೊಬ್ಬ ಕೌಂಟರ್ನಲ್ಲಿ ಕುಳಿತನು. ಏನಾದರೂ ವಿಶೇಷವನ್ನು ಹುಡುಕುತ್ತಿದ್ದೀರಾ ಮಗು ಎಂದು ಅಂಗಡಿಯವನು ಕಣ್ಣು ಮಿಟುಕಿಸುತ್ತಾ ಕೇಳಿದ. ನನಗೆ ಹೆಚ್ಚಿನ ಸಮಯವನ್ನು ನೀಡಲು ಏನಾದರೂ ಇರಬಹುದೇ? ರವಿ ಲೇವಡಿ ಮಾಡಿದರು. ಅಂಗಡಿಯವನು ನಿಗೂಢವಾಗಿ ಮುಗುಳ್ನಕ್ಕೂ ರವಿಗೆ ಚಿಕ್ಕದಾದ ಸಂಕೀರ್ಣವಾದ ಮರಳು ಗಡಿಯಾರವನ್ನು ಕೊಟ್ಟನು. ಇದು ಸಾಮಾನ್ಯ ಮರಳು ಗಡಿಯಾರ ಅಲ್ಲ, ಅವರು ಪಿಸುಗುಟ್ಟಿದರು. ನೀವು ಸಮಯವನ್ನು ನಿರ್ವಹಿಸುವ ಬಗ್ಗೆ ಗಂಭೀರವಾಗಿರುವಾಗ ಮಾತ್ರ ಅದನ್ನು ತಿರುಗಿಸಿ. ಕುತೂಹಲದಿಂದ ರವಿ ಅದನ್ನು ಮನೆಗೆ ಕೊಂಡೊಯ್ದ. ಮರುದಿನ ಬೆಳಿಗ್ಗೆ ಅವರು ಅದನ್ನು ಪರೀಕ್ಷಿಸಲು ನಿರ್ಧರಿಸಿದರು. ಏನು ಸಂಭವಿಸಬಹುದಾದ ಕೆಟ್ಟದು? ಅವನು ಗೊಣಗುತ್ತಾ ಮರಳು ಗಡಿಯಾರವನ್ನು ತಿರುಗಿಸಿದನು. ಅವನ ಆಶ್ಚರ್ಯಕ್ಕೆ ಅವನ ಸುತ್ತಲಿರುವ ಎಲ್ಲವೂ ಹೆಪ್ಪುಗಟ್ಟಿದವು. ಹಾರಾಟದ ಮಧ್ಯದಲ್ಲಿ ಪಕ್ಷಿಗಳು, ಗಾಳಿಗೆ ಸಿಕ್ಕಿಬಿದ್ದ ಎಲೆಗಳು, ಅಡುಗೆಮನೆಯಲ್ಲಿ ಅವನ ತಾಯಿ ದಾಲ್ ಅನ್ನು ಬೆರೆಸಿ. ರವಿ ಮಾತ್ರ ಚಲಿಸಬಲ್ಲ. ಅದ್ಭುತ ಎಂದು ಉದ್ಗರಿಸಿದರು. ಗಂಟೆಗಟ್ಟಲೆ ಎಡೆಬಿಡದೆ ಓದಲು ಕುಳಿತರು. ಮರಳು ಗಡಿಯಾರದಲ್ಲಿ ಮರಳು ಖಾಲಿಯಾದಾಗ ಸಮಯ ಪುನರಾರಂಭವಾಯಿತು. ಇದು ರವಿಯ ನಿತ್ಯಕರ್ಮವಾಯಿತು. ಅವನು ತನ್ನ ಪರೀಕ್ಷೆಗಳಲ್ಲಿ ಉತ್ತೀರ್ಣನಾದನು, ಮೀರಾಗೆ ಕೆಲಸಗಳಲ್ಲಿ ಸಹಾಯ ಮಾಡಿದನು ಮತ್ತು ಸಂಗೀತಕ್ಕಾಗಿ ಅವನ ಉತ್ಸಾಹವನ್ನು ಮುಂದುವರಿಸಲು ಸಮಯವನ್ನು ಕಂಡುಕೊಂಡನು. ಆದರೆ ವಾರಗಳು ಕಳೆದಂತೆ ರವಿ ಚಡಪಡಿಸುತ್ತಿದ್ದ. ಮರಳು ಗಡಿಯಾರವು ಜೀವನವನ್ನು ಸುಲಭಗೊಳಿಸಿದೆ, ಆದರೆ ಏನೋ ಭಾಸವಾಯಿತು. ನಾನು ಇತರರೊಂದಿಗೆ ಜೀವನವನ್ನು ಆನಂದಿಸಲು ಸಾಧ್ಯವಾಗದಿದ್ದರೆ ಸಮಯವನ್ನು ಘನೀಕರಿಸುವ ಅರ್ಥವೇನು ಎಂದು ಆಶ್ಚರ್ಯಪಟ್ಟರು. ಒಂದು ದಿನ ಅವರು ಪುರಾತನ ಅಂಗಡಿಗೆ ಮರಳಿದರು. ನಾನು ಇದನ್ನು ಹಿಂದಿರುಗಿಸಲು ಬಯಸುತ್ತೇನೆ ಎಂದು ರವಿ ಹೇಳಿದರು. ಅಂಗಡಿಯವನು ತಿಳಿದಂತೆ ತಲೆಯಾಡಿಸಿದ. ನೀವು ಸಮಯದ ನಿಜವಾದ ರಹಸ್ಯವನ್ನು ಕಲಿತಿದ್ದೀರಿ ಅಲ್ಲವೇ? ಹೌದು ಎಂದ ರವಿ. ಇದು ಸಮಯವನ್ನು ನಿಲ್ಲಿಸುವ ಬಗ್ಗೆ ಅಲ್ಲ, ಆದರೆ ಅದನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸುವುದು. ಕೆಲಸ, ಕುಟುಂಬ ಮತ್ತು ವಿನೋದವನ್ನು ಸಮತೋಲನಗೊಳಿಸುವುದು ನಿಜವಾಗಿಯೂ ಮುಖ್ಯವಾದುದು. ಆ ದಿನದಿಂದ ರವಿ ತನ್ನ ವೇಳಾಪಟ್ಟಿಯ ಮಾಸ್ಟರ್ ಆದನು, ಮಾಂತ್ರಿಕ ಶಾರ್ಟ್ಕಟ್ಗಳಿಲ್ಲದೆ. ಅವರ ಕಥೆ ಉಜ್ಜಯಿನಿಯಾದ್ಯಂತ ಹರಡಿತು, ಸಮಯವನ್ನು ಗೌರವಿಸಲು ಮತ್ತು ಪ್ರತಿ ಕ್ಷಣವನ್ನು ಸಂಪೂರ್ಣವಾಗಿ ಬದುಕಲು ಇತರರನ್ನು ಪ್ರೇರೇಪಿಸುತ್ತದೆ.